ಅರೆಸ್ಟ್ ಮಾಡಬೇಕು, ಅವ್ರನ್ನ ಬಂಧಿಸಬೇಕು. ಅದರಲ್ಲಿ 33/24 ಇರ್ಬೋದು. ಇತ್ತೀಚಿನ ಘಟನೆಗಳು ನೀವು ನೋಡ್ತಾ ಇದ್ದೀರಾ. ನಾನು ನಿನ್ನೆನೂ ನೋಡಿದೆ ಒಂದು ಪ್ರೆಸ್ ಮೀಟು. ಸನ್ಮಾನ್ಯ DK ಶಿವಕುಮಾರ್ ಇದ್ದಾರೆ, ಶಿವರಾಮೇಗೌಡರು ಇದ್ದಾರೆ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಏನಿದ್ದ ದೇವರಾಜೇಗೌಡ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ನಾವಿವತ್ತು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಅಂದರೆ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ, ಶಿವರಾಮೇಗೌಡರನ್ನ ಮತ್ತು ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿರಲಿ ಅವ್ರನ್ನ ತನಿಖೆಗೊಳಪಡಿಸಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ದೇಶದಲ್ಲಿ ಮಹಿಳೆಯರಿಗೆ ಏನು ಇವತ್ತು ಒಂದು ಕಡೆ ಒಂದು ಅಪರಾಧ ಅಲ್ಲ ಆದರೆ ಇದು ಅದಕ್ಕಿಂತ ತೇಜೋವಧೆ. ಮಹಿಳೆಯರ ಕುಟುಂಬಗಳಿಗೆ ಅವರ ಗ್ರಾಮಸ್ಥರಲ್ಲಿ ಮಕ ತೋರಿಸದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ ಈ CD ಹಂಚಿದ್ರಲ್ಲ, ಏನು ಪೆನ್ಡ್ರೈವ್ ಹಂಚಿದ್ರಲ್ಲ, ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಷ್ಟೊತ್ತಾಗಲೇ 33/24ನ ಇಲ್ಲಿ ಟ್ರಾನ್ಸ್ಫರ್ ತಗೋಬೇಕಾಯ್ತು. ಅದನ್ನು ಈ ಭಾಗವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸುಮನಾ ಡಿ ಪೆನ್ನೇಕರ್ ಅವರು ಮತ್ತು ಇನ್ನೊಬ್ಬರು SP ಗಳು ಸಿಕ್ಕಿದ್ರು. ADGP ಅವ್ರು ಯಾವುದೋ ಮೀಟಿಂಗಲ್ಲಿದ್ದರು. ಅವರು ಇದನ್ನ ಸೂಕ್ತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗ ಪ್ರಾರಂಭದಲ್ಲಿ SIT ಮಾಡಿ ಅಂತ ಹೇಳಿ ಕೈ ತೊಳ್ಕೊಂಡ್ರೆ ಹೊರತು ಆ ಮಹಿಳೆಯರಿಗೆ ಇವು ಎಷ್ಟು ಜನಕ್ಕೆ ಏನು ಅನ್ಯಾಯ ಆಗಿದೆಯಲ್ಲ, ಆ ಮಹಿಳೆಯರು ಏನು CDಗಳನ್ನ ಪೆನ್ಡ್ರೈವ್ನ ಸೋಷಿಯಲ್ ಮೀಡಿಯಾದಲ್ಲಿ TVಗಳಲ್ಲಿ ನೋಡಿದ್ರಲ್ಲ, ಅವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಚಕಾರ ಎತ್ತಿಲ್ಲ. ಯಾರೋ ವ್ಯಕ್ತಿಯ ತೇಜೋವಧೆ, ರಾಜಕೀಯ ತೇಜೋವಧೆ ಮಾಡಕ್ಕೆ ಮಾತ್ರ ಆ ಮಹಿಳಾ ಆಯೋಗ ಮಾತಾಡಿದೆ ಹೊರತು ಪಾಪ ಏನು ಸಂತ್ರಸ್ತೆಯರಿದ್ದಾರಲ್ಲ ಅವ್ರು ಹೇಳ್ದಾಗೆ ಸಂತ್ರಸ್ತೆಯ ಪರವಾಗಿ ಮಹಿಳಾ ಆಯೋಗ ಯಾವತ್ತೂ ಕೆಲಸ ಮಾಡಿಲ್ಲ. ಹಿಂದೆ ಎಲ್ಲ ಮಹಿಳಾ ಆಯೋಗಕ್ಕೆ ವಕೀಲರು ನೇಮಕ ಮಾಡ್ತಾಯಿದ್ರು. ಹಿಂದೆ ಪ್ರಮೀಳಾ ನೇಸರ್ಗಿ ಇರ್ಬೋದು, ಮಂಜುಳಾ ಇರ್ಬೋದು, ನಾಗರತ್ನ ಬಾಯಿ ಇರ್ಬೋದು, ಇವರೆಲ್ಲ ಮಹಿಳೆಯರು ವಕೀಲರಿದ್ದರು. ಈ ಸರ್ಕಾರಕ್ಕೆ ಯಾರೋ ವಕೀಲರು ಸಿಕ್ಕಿಲ್ಲ ಅನಿಸುತ್ತೆ. ವಕೀಲರ ಬಗ್ಗೆ ಪ್ರೀತಿನೋ ಇಲ್ವೋ ಸರ್ಕಾರಕ್ಕೆ, ಅವ್ರಿಗೆ ಕಾನೂನು ಅರಿವಿಲ್ಲ. ಅವರೊಂದು ರಾಜಕೀಯ ಪಕ್ಷದ ಏನು ಅಷ್ಟೇ ಕೆಲಸ, ರಾಜಕೀಯ ಪಕ್ಷದ ಯಾವುದಾದ್ರೂ ಒಂದು ಪದಾಧಿಕಾರಿ ಮಾಡಿದಷ್ಟು ಮಾತ್ರ ಕೆಲಸ ಮಾಡಿದ್ದಾರೆ. ಒಂದು ಯಾರ್ದೋ ರಾಜಕೀಯ ಏನು ಯಾರನ್ನೋ ಮುಗಿಸ್ಬೇಕು ಅಂತಂದ್ರಲ್ಲಿ ಪಾತ್ರ ವಹಿಸಿದ್ದಾರೆ ಹೊರತು ಆ ಮಹಿಳೆಯರಿಗೆ, ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದಿಟ್ಟಿನಲ್ಲಿ ಮಹಿಳಾ ಆಯೋಗ ಕೆಲಸ ಮಾಡಿಲ್ಲ. ನಾನು ಈ ಕ್ರಮವನ್ನು ಖಂಡಿಸ್ತೇನೆ. ತಕ್ಷಣ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಚೇಂಜ್ ಮಾಡಬೇಕು, ಕಾನೂನು ಗೊತ್ತಿರೋರನ್ನ ನೇಮಕ ಮಾಡಬೇಕು. ತಕ್ಷಣ SIT ಏನು ಇವತ್ತು ಎಲ್ಲ ಯಾರ್ಯಾರು ಈ ಇದರಲ್ಲಿ ಭಾಗಿಯಾಗಿದ್ದಾರೆ, ಪೆನ್ಡ್ರೈವ್ನ ಮತ್ತು ಯಾರು ಓಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಇರ್ಬೋದು, TVನಲ್ಲಿ ಆ ಮಕ್ಕವನ್ನು ಬ್ಲರ್ ಮಾಡ್ದಿರ ಓಡಿಸಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅಲ್ಲ SIT ಈಗಾಗಲೇ ಪಾರದರ್ಶಕವಾಗಿ ತನಿಖೆ ಮಾಡಿದರೆ ಇಷ್ಟಕ್ಕೆ 33/24ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ತನಿಖೆಯನ್ನು ಮಾಡಬೇಕಾಗಿತ್ತು. ತನಿಖೆಯನ್ನು ನೋಡ್ತಾ ಇದ್ದೀವಿ ನಾವು. ಯಾರು ಪೆನ್ಡ್ರೈವ್ ಹೋಗೋದು ನಿಲ್ಲಿಸ್ಬೇಕಾಯ್ತು, ಪೆನ್ಡ್ರೈವ್ ಹಂಚಿದವ್ರನ್ನ ಬಂಧಿಸಬೇಕಾಯ್ತು. ಮತ್ತೆ ಏನು ಬ್ಲರ್ ಇಲ್ದಿರ ಓಡಿಸ್ತಂತ ಯಾರೇ ಆಗಲಿ, ಯಾರು ಈ ದೇಶದ ಕಾನೂನಿಗೆ ಹೊರ್ತಲ್ಲ, TVಗಳಾಗಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಯ್ತು. ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. ರೇವಣ್ಣನವ್ರನ್ನ ಬಂಧಿಸೋದೊಂದು ಬಿಟ್ರೆ, ಅದೇ ಒಂದು ಸಾಧನೆ ಅಂತ ಅನ್ನೋದು ಬಿಟ್ರೆ ಇನ್ನೇನು ಮಾಡಿದೆ? ಅಲ್ಲ, ಈಗ SIT ನೋಡಿ, SITಗೆ ಈಗ ಇವತ್ತು ದೇವರಾಜೇಗೌಡ ಹೇಳಿದ್ದಾರೆ, SID ಒತ್ತಡ DK ಶಿವಕುಮಾರ್ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತೇಳಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ SIT ಅವರು ಏನು ಈ ಜನ ಮೆಚ್ಚುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರ ಅನಿಸಿಕೆ ಆಗಿದೆ. ಆ ದೃಷ್ಟಿಯಲ್ಲಿ ಸರ್ಕಾರ ಅವ್ರಿಗೂ ಒಳ್ಳೆಯ ಹೆಸರು ಬರಬೇಕಲ್ವಾ? ಈಗಾಗಲೇ ಚುನಾವಣೆ ಆಗೋಯ್ತು ಅವ್ರಿಗೆ. ಅವ್ರ ಪರ್ಪಸ್ ಮೇಯ್ನು ಚುನಾವಣೆಯಲ್ಲಿ ಉಪಯೋಗಿಸ್ಕೋಬೇಕು ಅಂತ, ಅದು ಆಗೋಗಿದೆ. ಈಗ ಕೊಡಲಿ, CBIಗಾದರೂ ಕೊಡಲಿ. ಸ್ವತಂತ್ರ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಅವ್ರು ಯಾರು ಇವತ್ತಿಲ್ಲ. ಮಹಿಳಾ ಆಯೋಗದಿಂದ ಹಿಡಿದು ಅಲ್ಲ, ಮಾಡ್ತಿಲ್ಲ ಅಂದ್ರೆ ಒಂದು ಟಾರ್ಗೆಟ್ ಆಗಿ ಮಾಡ್ತಾವ್ರೆ, ಪರ್ಪಸ್ ಆಗಿ ಒಂದು ಸರ್ಕಾರದ ಕೈಗೊಂಬೆ ಆಗಿ ಮಾಡ್ತಾರೆ. ಅದರಿಂದ ತನಿಖೆಯನ್ನ ಬೇರೆ ಕೊಡೋ ಒಳಗೇನು ಈ ಕೆಲಸನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.